ಬಂದಿದ್ದೀರಾ. ಇದು ನನಗೆ ಸಂತೋಷ ತಂದಿದೆ. ಅದರಲ್ಲೂ ಕೆಲವು ವೈದ್ಯಕೀಯ ವಿದ್ಯಾರ್ಥಿಗಳು ಇದ್ದಾರೆ ಅಂತ ಹೇಳಿದರು, ಆಯುರ್ವೇದ ಕಲಿಯುವ ವಿದ್ಯಾರ್ಥಿಗಳು. ಆದರೆ ನನಗಿಲ್ಲಿ ಕಣ್ಣಿಗೆ ತೋರ್ತಾ ಇಲ್ಲ ಯಾರು. ಮೇಲೆ ಇದ್ದರು ಕೆಲವರು, ಅವರಿಲ್ಲಿ ಕೆಳಗೆ ಬರಲಿಲ್ಲ, ಕಾಪಿ ಕುಡಿಲಿಕ್ಕೆ ಹೋಗಿದ್ದಾರೆ ಏನೋ. ಅವರಿಗೆ ಮುಖ್ಯವಾಗಿ ಹೇಳಬೇಕು, ಯಾಕಂದರೆ ಈ ಆಯುರ್ವೇದ ಕಲಿಯುವುದು ನಮ್ಮ ದೇಶದಲ್ಲೇ ಹುಟ್ಟಿದ ಆಯುರ್ವೇದ, ಅದು ನಮ್ಮದೇ ಸ್ವತ್ತು. ಆದರೂ ಇವತ್ತು ಅದನ್ನು ಪಾಶ್ಚಾತ್ಯರ ಅನುಕರಣೆಗಾಗಿ ನಾವು ಇಲ್ಲಿ ಆಯುರ್ವೇದ ಅಂತ ಕಲಿಸ್ತೇವೆ ಶಾಲೆಯಲ್ಲಿ. ನಾನು ಎಷ್ಟೋ ಆಯುರ್ವೇದ ಕಾಲೇಜುಗಳಿಗೆ ಹೋಗಿದ್ದೆ. ಅಲ್ಲಿ ಹೋದರೆ ಅವರಿಗೆ ಒಬ್ಬರಿಗೂ ಸಂಸ್ಕೃತ ಗೊತ್ತಿಲ್ಲ ಮಾಸ್ಟರ್ಗಳಿಗೆ. ಅವರು ಇಂಗ್ಲೀಷ್ನಲ್ಲಿ ಯಾರಾದರೂ ಬರೆದ ಪುಸ್ತಕವನ್ನು ಓದಿ ಅದನ್ನೇ ಹುಡುಗರ ಪಠ್ಯಪುಸ್ತಕದಲ್ಲಿ ಅವರ ನೋಟ್ಸ್ನಲ್ಲಿ ಬರೆಸ್ತಾರೆ, ಅದನ್ನೇ ಬಾಯ್ಪಾಠ ಕಲಿಸ್ತಾರೆ, ಮತ್ತು ಪರೀಕ್ಷೆಯಲ್ಲಿ ಒಂದು ಡಿಗ್ರಿ ಕೊಟ್ಟು ಕಳಿಸ್ತಾರೆ. ಹುಡುಗರು ವಿದ್ಯಾರ್ಥಿಗಳು ಹೇಗೆ ಅಂದರೆ, ಅವರು ಆಯುರ್ವೇದ ಕಲಿಬೇಕು ಅಂತ ಆಶೆಯಲ್ಲಿ ಬರಲಿಲ್ಲ. ನಾನು ಡಾಕ್ಟರ್ ಆಗಬೇಕು ಅಂತ ಆಶೆಯಲ್ಲಿ ಬಂದದ್ದು. ಅದು ಡಾಕ್ಟರ್ ಆಗಬೇಕು ಅಂತ ಆಶೆಯಲ್ಲಿ ಬಂದವಾಗ ಮಾರ್ಕ್ ಇಲ್ಲದಿದ್ದರೆ MBBS ಸಿಕ್ಕದಿದ್ದರೆ ಮತ್ತೇನಾದರೂ ಹೀಗೆ ಕೆಳಗೆ ಬಂದು ಆಯುರ್ವೇದ ಬಂದ ಕೂಡಲೇ ಆಯುರ್ವೇದ ತಿಳ್ಕೊಳ್ತಾರೆ. ಈಗ ಆಯುರ್ವೇದ ಶಾಲೆಗಳಲ್ಲಿ ಕೂಡ ನೀವು ಪಾಸಾದ ನಂತರ ಏನನ್ನು ಮಾಡ್ಬೋದು, ಯಾವ ಮದ್ದು ಬೇಕಿದ್ರೆ ಕೊಡ್ಬೋದು, ಇವು ಡಿಗ್ರಿ ತೆಕ್ಕೊಂಡು ಹೋಗಿ ಅಂತ ಮಾಸ್ಟರ್ಗಳೇ ಹೇಳ್ತಾರೆ. ಈ ನಿಕೃಷ್ಟ ಪರಿಸ್ಥಿತಿಗೆ ನಮ್ಮಲ್ಲಿ ಆಯುರ್ವೇದ ಬಂದಿದೆ. ಆದರೆ ಪರದೇಶದಲ್ಲಿ, ಪಾಶ್ಚಾತ್ಯ ದೇಶದಲ್ಲಿ ಆಯುರ್ವೇದಕ್ಕೆ ಎಷ್ಟು ದೊಡ್ಡ ಸ್ಥಾನ ಉಂಟು ಅಂದರೆ, ಆಯುರ್ವೇದವನ್ನೇ ಪೂಜಿಸುವಂಥ ಜನರಿದ್ದಾರೆ. ಆಯುರ್ವೇದ ಮೆಡಿಕಲ್ ಕಾಲೇಜಸ್ ಇವೆ, ಅಮೆರಿಕದಲ್ಲಿವೆ. ನಾನು ಲಂಡನ್ನಲ್ಲಿ ಒಂದು ಆಯುರ್ವೇದ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಲಿಕ್ಕೆ ಭಾಳ ಪ್ರಯತ್ನ ಪಟ್ಟೆ. 2 ವರ್ಷದಿಂದ ಲಂಡನ್ ಯೂನಿವರ್ಸಿಟಿ ವೈಸ್ ಚಾನ್ಸಲರಿಗೆ ಆಯುರ್ವೇದ ಅಂದರೆ ಒಂದು ವಿಜ್ಞಾನ ಅಂತ ತಿಳಿಸ್ಲಿಕ್ಕೆ ಕಷ್ಟ ಆಯಿತು. ಅವಳು ಹೇಳೋದು ಅದು ವಿಜ್ಞಾನ ಅಲ್ಲ ಅಂತ. ಕೊನೆಗೆ ಹೇಗಾದರೂ ಒಪ್ಪಿದ್ಲು 2 ವರ್ಷದ ನಂತರ. ಅಲ್ಲಿ ಒಂದು ಆಯುರ್ವೇದ ಕಾಲೇಜ್ ಸ್ಟಾರ್ಟ್ ಮಾಡಿದ್ದೇವೆ ನಾವು. ಅಲ್ಲಿ ಹುಡುಗರು ಎಲ್ಲೆಲ್ಲಿಂದ ಬರ್ತಾರೆ, ಭೂಲೋಕದ ಎಲ್ಲ ಕಡೆಯಿಂದ. ಆದರೆ ಅವರಿಗೆ ಆಯುರ್ವೇದವನ್ನೇ ಕಲಿಬೇಕು ಅಂತ ಆಸೆ ಇದ್ದದ್ರಿಂದ ಅಲ್ಲಿ ಅದು ಸಕ್ಸಸ್ ಆಗ್ತದೆ, ನಮ್ಮಲ್ಲಿ ಆಗೋದಿಲ್ಲ. ನಿಮಗೆ ಯಾರಿಗಾದರೂ ನಾನು ಹೇಳುವ ಸತ್ಯ ಅಂತ ನೋಡಬೇಕಾದ್ರೆ ಯಾವುದಾದ್ರೂ ಒಂದು ಆಯುರ್ವೇದ ಕಾಲೇಜಿಗೆ ಹೋಗಿ ನಮ್ಮ ದೇಶದಲ್ಲಿ, ಅಲ್ಲಿ ಹುಡುಗರ ಹತ್ರ ಕರೆದು ಕೇಳಿ, ನೀವು ಎಷ್ಟು ಜನ ಆಯುರ್ವೇದ ಆಶೆಯಲ್ಲಿ ಇಲ್ಲಿ ಬಂದಿದ್ದೀರಿ, ಆಯುರ್ವೇದ ಕಲಿಬೇಕು ಎಂಬ ಹಂಬಲದಿಂದ ಬಂದಿದ್ದೀರಿ ಅಂತ ಕೇಳಿ, ಅಥವಾ ಡಾಕ್ಟರ್ ಆಗಬೇಕಂತ ಬಂದಿದ್ದೀರಿ ಅಂತ ಕೇಳಿದರೆ ಎಲ್ರಿಗೂ ಡಾಕ್ಟರ್ ಆಗಬೇಕು ಅಂತ ಮಾತ್ರ ಆಸೆ. ಇದು ಯಾಕೆ ಅಂದರೆ, ಬ್ರಿಟಿಷರು ಇಲ್ಲಿ ಬಂದವಾಗ ಅವರಿಗೆ ಒಂದು ದೊಡ್ಡ ಆಪತ್ತಿಲ್ಲಿ ಸಂಭವಿಸಿತು. ಏನು ಅಂದರೆ, ನಮ್ಮ ದೇಶದ ಈ ವಿದ್ಯಾಸಂಸ್ಥೆಗಳು, ವಿದ್ಯಾ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಅದ್ಭುತವಾದ ಮನೋಭಾವ, ಇದನ್ನು ನೋಡಿ ಅವರಿಗೆ ಆಶ್ಚರ್ಯ ಆಯಿತು. ಇಂಥ ಒಂದು ವಿದ್ಯಾಭ್ಯಾಸದಿಂದ ಇಲ್ಲಿ ಹುಡುಗರಿಗೆ, ಇವರ ಮೇಲೆ ನಾವು ರಾಜ್ಯ ಆಳಲಿಕ್ಕೆ ಸಾಧ್ಯ ಇಲ್ಲ. ಇವರನ್ನು ರಾಜ್ಯ ಆಳಬೇಕಾದ್ರೆ ನಾವು ಒಂದು ಪ್ಲ್ಯಾನ್ ಮಾಡಬೇಕು. ಏನು ಅಂದರೆ, ಇವರ ವಿದ್ಯಾಭ್ಯಾಸವನ್ನು ಕೆಡಿಸಬೇಕು. ಇದಕ್ಕಾಗಿ ಅವರು ಸಾಧಾರಣ 50 ವರ್ಷ ಪ್ರಯತ್ನ ಮಾಡಿ ನಮ್ಮ ವಿದ್ಯಾಭ್ಯಾಸವನ್ನೆಲ್ಲ ಕೆಡಿಸಿ ಪಾಶ್ಚಾತ್ಯರ ಇಂಗ್ಲೀಷ್ ವಿದ್ಯಾಭ್ಯಾಸ ಮಾತ್ರ ಒಳ್ಳೆಯದು ಅಂತ ಹೇಳುವುದನ್ನು ನಮ್ಮ ಮನಸ್ಸಲ್ಲಿ ಹಾಕಿಬಿಟ್ಟಿದ್ದಾರೆ. ಇದು ಎಲ್ಲಿವರೆಗೆ ಬೇರೂರಿದೆ ಅಂದರೆ, ಈಗ ಇಲ್ಲಿ ಚಿಕ್ಕ ವಯಸ್ಸಿನ ತಾಯಂದಿರಿದ್ದಾರೆ, ಅವರ ಮಕ್ಕಳನ್ನು ಅವರು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಕಳಿಸ್ತಾರೆ. ಇಂಗ್ಲೀಷ್ ಒಂದು ಭಾಷೆಯೇ ಅಲ್ಲ, ಇಂಗ್ಲೀಷ್ ಒಂದು ದೊಡ್ಡ ಇಂಗ್ಲೀಷ್ನಲ್ಲಿ ಲಿಪಿ ಕೂಡ ಇಲ್ಲ. ಅಂಥ ಒಂದು ಭಾಷೆಯ ಮೇಲೆ ನಮಗೆ ವ್ಯಾಮೋಹ ಯಾಕೆ ಬಂದಿದೆ ಅಂದರೆ, ನಾವು ಬ್ರಿಟಿಷರಿಂದ ಸಂಪೂರ್ಣವಾಗಿ ಪರಿವರ್ತನೆಗೊಂಡಿದ್ದೇವೆ. ಹಾಗಾಗಿ ಆಯುರ್ವೇದವನ್ನು ಕೂಡ ಇಂಡಿಯಾದಲ್ಲಿ ಇಂಗ್ಲೀಷ್ ಪದ್ಧತಿಯಲ್ಲಿ ಕಲಿಸೋದು ಇದು ದೊಡ್ಡ ಶಾಪ. ಆಯುರ್ವೇದ ಒಂದು ಎಷ್ಟು ಅದ್ಭುತವಾದ ವಿಜ್ಞಾನ ಅಂದರೆ, ಆಯುರ್ವೇದದಲ್ಲಿ ಇಲ್ಲದ್ದು ಎಲ್ಲಿಯೂ ಇಲ್ಲ. ಅದಲ್ಲ, ಈಗ ಅದರಿಂದ ನಾವು ಮುಂದೆ ಹೋಗಿದ್ದೇವೆ. ಪಾಶ್ಚಾತ್ಯ ವಿಜ್ಞಾನ ಅಂತ ಒಂದು ಇಲ್ಲ, ಈ ವಿಜ್ಞಾನ ಅಂತ ಒಂದು ಮಾಡಿದ್ದು. ಯಾಕೆಂದರೆ ನಮ್ಮನ್ನೆಲ್ಲ ಅವರ ಕೈಯೊಳಗೆ ಇಟ್ಟುಕೊಳ್ಳಿಕ್ಕೆ. ಇದಕ್ಕೆ ಪಾಶ್ಚಾತ್ಯರಿಂದಲೇ ಈಗ ಪ್ರತಿಕ್ರಿಯೆ ಬರ್ತಾ ಇದೆ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಾನೊಂದು ಪುಸ್ತಕ ಹೇಳ್ತೇನೆ, ದಯವಿಟ್ಟು ಓದಿ. ಈ ಪುಸ್ತಕದ ಹೆಸರು ಏನಣ್ಣ, ಹತ್ರ ಆಯ್ತಾ, ಸರಿ ಆಯ್ತಾ? ಈ ಪುಸ್ತಕದ ಹೆಸರು ದಿ ಗೋಲೆಮ್ ಅಂತ. ಗೋಲೆಮ್, GOLEM. ಯಾರಿಗಾದ್ರೂ ಓದಬೇಕಾದ್ರೆ ಈ ಪುಸ್ತಕ ಖಂಡಿತ ಓದಬೇಕು ನೀವು. ಯಾಕಂದರೆ ಇದರಲ್ಲಿ ನಿಮಗೆ ಒಂದು ದೊಡ್ಡ ವಿಷಯ ತಿಳಿಯುತ್ತದೆ. ದಿ ಗೋಲೆಮ್ ಅಂದರೆ ಅದು ಇಂಗ್ಲೀಷ್ ಶಬ್ದ ಅಲ್ಲ, ಅದು ಹೆಬ್ರೂ ಶಬ್ದ. ಗೋಲೆಮ್ ಹೆಬ್ರಿನಲ್ಲಿ ಏನು ಅದರ ಅರ್ಥ ಅಂದರೆ, ನಮ್ಮ ಹಳ್ಳಿಯಲ್ಲೆಲ್ಲ ಬೆರ್ಚಪ್ಪ ಇಡ್ತಾರೆ ನೋಡಿ, ಅಥವಾ ದೊಡ್ಡ ಕಟ್ಟಡ ಕಟ್ಟಲಿಕ್ಕೆ ಅದ್ರ ಮೇಲೆ ಕಣ್ಣು ಬೀಳಬಾರ್ದು ಅಂತ ಒಂದು ಬೆರ್ಚಪ್ಪ ಇಡ್ತಾರೆ, ನೋಡಿದ್ದೀರಾ? ದೃಷ್ಟಿ ಬೊಂಬೆ. ಈ ದೃಷ್ಟಿ ಬೊಂಬೆಗೆ ಯಹೂದಿ ಭಾಷೆಯಲ್ಲಿ ದಿ ಗೋಲೆಮ್ ಅಂತ ಹೇಳ್ತಾರೆ. ಅದು ಯಾಕೆ ಅಂದರೆ, ನಮ್ಮಂಥವರನ್ನು ಪಾಪದವರನ್ನು ಹೆದರಿಸಲಿಕ್ಕೆ. ಹಾಗೆ ಈ ಪಾಶ್ಚಾತ್ಯ ವಿಜ್ಞಾನ ಅಂದರೆ ನಮ್ಮನ್ನು ನಿಮ್ಮನ್ನು ಹೆದರಿಸಲಿಕ್ಕೆ ಮಾಡಿದಂಥ ಒಂದು ಪ್ರಕ್ರಿಯೆ. ಈ ಪಾಶ್ಚಾತ್ಯ ವಿದ್ಯೆಯಲ್ಲಿ ಏನೂ ಇಲ್ಲ. ನೀವೆಲ್ಲ ಕೇಳಿದ್ದೀರಿ, ಶಾಲೆಯಲ್ಲಿ ಓದಿದ್ದೀರಿ, ದೊಡ್ಡ ಬಿಗ್ ಬ್ಯಾಂಗ್ ಆಯ್ತಂತೆ.
ಎಷ್ಟೋ ಕೋಟಿ ವರ್ಷದ ಮೊದಲು. ಅದರ ನಂತರ ನಾವು ಹುಟ್ಟಿಕೊಂಡದ್ದು. ಎಲ್ಲಿಂದ ಹುಟ್ಟಿಕೊಂಡದ್ದು ಅದು ಅವರಿಗೆ ಗೊತ್ತಿಲ್ಲ. ಬಿಗ್ ಬ್ಯಾಂಗ್ ಎಲ್ಲಿ ಆದದ್ದು ಅದು ಗೊತ್ತಿಲ್ಲ. ಬಿಗ್ ಬ್ಯಾಂಗ್ ಆದದ್ದಕ್ಕೆ ಏನು ನಿಮ್ಮ ಹತ್ರ ಪುರಾವೆ ಉಂಟು ಅದು ಇಲ್ಲ. ಅದರ ನಂತರ ಅದನ್ನೇ ಬೆಳೆಸಿ ಖಾಲಿ ಕೆಮಿಕಲ್ನಿಂದ ಎಲ್ಲ ಮಾಡಿ ಅವರ ಹತ್ರ ಒಂದು ಈ ಆರೋಗ್ಯ ಕ್ಷೇತ್ರದಲ್ಲಿ ಏನು ವಿಜ್ಞಾನ ಇರಲಿಲ್ಲ. ಅದಕ್ಕೊಂದು ಹೊಸ ವಿಜ್ಞಾನ ಹೂಡಿ ಹಾಕಿದರೆ ಹೇಗಾದರೆ ಕೆಮಿಕಲ್ಸ್ ಮದ್ದು ಕೊಟ್ಟು ಕಾಯಿಲೆಯನ್ನು ಗುಣ ಮಾಡೋದು ಅಂತ. ಇದು ಹೇಗೆ ಹುಟ್ಟಿಕೊಂಡದ್ದು? 19ನೇ ಶತಮಾನದಲ್ಲಿ ಅಮೆರಿಕದಲ್ಲಿ ಈ ಎಣ್ಣೆ ಸಿಕ್ಕಿದವಾಗ ಎಣ್ಣೆ ಅಂದರೆ ಈ ಪೆಟ್ರೋಲ್, ಅದನ್ನು ಪರಿವರ್ತನೆ ಮಾಡುವಾಗ ಅದರಲ್ಲಿ ಕೆಲವು ಬೈ ಪ್ರಾಡಕ್ಟ್ಸ್ ಬರ್ತದೆ. ಅದರಲ್ಲೊಂದು ಎಣ್ಣೆ ಬಂತು. ಅದರ ಹೆಸರು ನ್ಯೂಜೋಲ್ ಅಂತ. ನೂಜೋಲ್ ಅಂದರೆ ಲ್ಯಾಟಿನಲ್ಲಿ ಹೊಸ ಎಣ್ಣೆ ಅಂತ. ಈ ಎಣ್ಣೆಯನ್ನು ಪೆಟ್ರೋಲ್ ಆಗಿ ಉಪಯೋಗ ಮಾಡಲಿಕ್ಕೆ ಆಗಲಿಲ್ಲ. ಅದನ್ನು ಪೆಟ್ರೋಲ್ ಆಗಿ ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ಇದನ್ನು ಹಾಳು ಮಾಡೋದು ಯಾಕೆ? ಹಾಳು ಮಾಡಬಾರ್ದು. ಅವರು ಯಾವುದನ್ನು ಹಾಳು ಮಾಡೋದಿಲ್ಲ. ಅವರು ಒಂದು 4 ವಿಜ್ಞಾನಿಗಳನ್ನು ಕರೆದ್ರು. ವಿಜ್ಞಾನಿ ಅಂದರೆ ಏನು? ಹಣ ಕೊಟ್ಟರೆ ಅವರು ಕೆಲಸ ಮಾಡ್ತಾರೆ. ಈಗ ಎಲ್ಲ ಹಣಕ್ಕಾಗಿಯೇ ಇರೋದು. ಹಣ ಕೊಟ್ಟರೆ ಕೆಲಸ. ಅವರಿಗೆ ಹಣ ಕೊಟ್ಟು ಹೇಳಿದ್ರು, ನೋಡಿ ಇದರಿಂದ ನಮಗೇನಾದರೂ ಉಪಯೋಗ ಬರಬೇಕು, ಇದನ್ನು ಏನು ಮಾಡ್ಬೋದು ಅಂತ ಹೇಳಿ ಅಂತ. ಅವ್ರು ಹೇಳಿದ್ರು ಮಾಡ್ತೇವೆ ಅಂತ. ಅವ್ರೇನು ಮಾಡಿದರು, ಕೆಲವು ಇಲಿಗಳನ್ನು ಒಟ್ಟು ಮಾಡಿದರು. ಆ ಇಲಿಗಳಿಗೆ ಒಂದು ಅಡ್ರಿನಲ್ ಇಂಜೆಕ್ಷನ್ ಕೊಟ್ಟರು. ಆ ಇಲಿ ಒಂದಮ್ಮ ಹುಚ್ಚರ ಹಾಗೆ ಓಡ್ತದೆ, ಅಲ್ಲಿ ಓಡ್ತದೆ. ಆ ಇಲಿಗೆ ಹಿಡಿದು ಈ ಎಣ್ಣೆಯನ್ನು ಇಂಜೆಕ್ಷನ್ ಕೊಟ್ಟರು. ಆ ಇಲಿ ಅಲ್ಲಿ ಒಂದು ಇದರ ಹಾಗೆ ಮಲಕೊಂಡಿತು. ಏನು ನಿದ್ರಾವಸ್ಥೆಯಲ್ಲಿದ್ದ ಹಾಗೆ ಮಲಕೊಂಡಿತು, ಒಂದು ಜಾಂಬಿ ಹಾಗೆ. ಆವಾಗ ಹೇಳಿದ್ರು, ನೋಡಿ ಇದು ಬಹಳ ಒಳ್ಳೆ ಮದ್ದು. ಯಾರಿಗೆ? ಹುಚ್ಚರಿ ಕೊಡ್ಬೋದು. ಅದು ಮೊದಲನ ಹುಚ್ಚರಿ ಕೊಡುವ ಮದ್ದು. ಅದಕ್ಕೆ ಹೇಳಿದ್ರು ಲಾರ್ಜ್ ಆಕ್ಟಿಲ್ ಅಂತ. ಕ್ಲೋರ್ಪ್ರೊಮೊಸಿನ್, ಲಾರ್ಜ್ ಆಕ್ಟಿಂಗ್ ಅಂದರೆ ಎಲ್ಲದಕ್ಕೂ ಕೊಡ್ಬೋದು ಈ ಮದ್ದನ್ನು ಅಂತ. ಇದರಲ್ಲಿ ಒಂದು ಅವರಿಗೆ ಅರ್ಥ ಆಗಲಿಲ್ಲ, ಇನ್ನೂ ಅರ್ಥ ಆಗಲಿಲ್ಲ ಅವರಿಗೆ ಪಾಶ್ಚಾತ್ಯರಿಗೆ. ಏನು ಅಂದರೆ ಈ ಮನುಷ್ಯನ ಮನಸ್ಸು ಎಲ್ಲಿದೆ? ಪಾಶ್ಚಾತ್ಯ ವಿಜ್ಞಾನದಲ್ಲಿ ಮನುಷ್ಯನ ಮನಸ್ಸು ಮೆದುಳಿನಲ್ಲಿ ಇದೆ ಅಂತ ಲೆಕ್ಕ. ನೀವು ಅದನ್ನೆಲ್ಲ ಪುಸ್ತಕದಲ್ಲಿ ಓದಿದ್ದು, ಮನಸ್ಸು ಮೆದುಳಿನಲ್ಲಿದೆ ಅಲ್ವಾ? ಯಾರಿಗಾದ್ರೂ ಸಂಶಯ ಉಂಟಾ? ಇಲ್ಲಲ್ವಾ? ಗುಡ್. ಮನಸ್ಸು ಮೆದುಳಿನಲ್ಲಿದೆ ಅಂತ ಪ್ರಶ್ನೆ. ಮೆದುಳು ಒಂದು ಇಷ್ಟು ಸಣ್ಣ ಆರ್ಗನ್, ಅದರಲ್ಲಿ 1 ಬಿಲಿಯಾಂತರ ಕಣಗಳಿವೆ, 1 ಟ್ರಿಲಿಯಾಂತರ ಸಿನಾಪ್ಸಸ್ ಇವೆ, ಒಂದಕ್ಕೊಂದು ಕನೆಕ್ಷನ್. ಆದರೆ ಇದನ್ನೆಲ್ಲ ಒಟ್ಟು ಹಾಕಿದರೆ ಒಂದು ಆಲೋಚನೆ ಕೂಡ ಅದರಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಮನಸ್ಸು ಅಂತ ಹೇಳೋದು ನಮ್ಮಲ್ಲಿದೆ. ಪ್ರಜ್ಞಾನ, ಕಾನ್ಷಿಯಸ್ನೆಸ್. ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳ್ತೇವೆ ನಾವು. ಈ ಕಾನ್ಷಿಯಸ್ನೆಸ್ ಅಂತ ಹೇಳಿದರೆ ಇದು ಎಲ್ಲ ಭೂಲೋಕದಲ್ಲಿ ಎಲ್ರಿಗಿದ್ದದ್ದು ಒಂದೇ ಮನಸ್ಸು. ನಿಮ್ಮ ಮನಸ್ಸು, ನನ್ನ ಮನಸ್ಸು ಬೇರೆ ಬೇರೆ ಅಲ್ಲ, ನಾವು ಒಂದೇ ಮನಸ್ಸು. ಆ ಮನಸ್ಸಿನಲ್ಲಿ ನೀವೊಂದು ಪಾಲು, ನಾನೊಂದು ಪಾಲು. ಹಾಗಾಗಿ ನಾವು ಮನಸ್ಸಿನಿಂದ ಮನಸ್ಸಿಗೆ ಮಾತಾಡ್ಬೋದು. ಭಾರತದಲ್ಲಿ ಇದು ನಮಗೆ ಬಹಳ ವರ್ಷದಿಂದ, ಬಹಳ ಶತಮಾನದಿಂದ, ನಮ್ಮ ಅನಾದಿಯ ವೇದ ಕಾಲದಿಂದ ಇದೆಲ್ಲ ನಮ್ಗೆ ಗೊತ್ತಿದ್ದದ್ದು. ಆದರೆ ಪಾಶ್ಚಾತ್ಯರಿಗೆ ಇದು ಗೊತ್ತಿರಲಿಲ್ಲ. ಈಗ ಗೊತ್ತಾಗ್ತಾ ಇದೆ ಅವರಿಗೆ ನಾವು ಮಾಡಿ ತಪ್ಪಾಗಿದೆ ಅಂತ. ಈಗ ಅಲ್ಲಿ ಸ್ವಲ್ಪ ಬುದ್ಧಿ ಇದ್ದವರಿದ್ದಾರೆ. ಈಗ ಮೇಯೋ ಕ್ಲಿನಿಕ್ನಲ್ಲಿ ಒಬ್ಬರು ದೊಡ್ಡ ಪ್ರೊಫೆಸರ್ ಇದ್ದಾರೆ, ನ್ಯೂರಾಲಜಿ ಪ್ರೊಫೆಸರು. ಅಂದರೆ ಅವರು ಮೆದುಳಿನ ಪ್ರೊಫೆಸರು. ಅವರು 50 ವರ್ಷ ಮೆದುಳಿನ ವಿಜ್ಞಾನವನ್ನು ಕಲಿತು ಅದನ್ನು ಕಲಿಸಿ ಅದನ್ನು ಪ್ರಾಕ್ಟೀಸ್ ಮಾಡಿದವರು. ಅವರೀಗ ಮೊನ್ನೆ ನನಗೆ ಫೋನ್ ಮಾಡಿದರು, ಹೌದು ಮಾರ, ನೀನು ಹೇಳೋದೆಲ್ಲ ಸತ್ಯ. ನಾವು ಮುಂಚೆ ನಿನಗೆ ಬೈತಾ ಇದ್ದೆವು, ನೀನು ಹೇಳೋದು ಸತ್ಯ. ಮನಸ್ಸು ಮೆದುಳಿನಲ್ಲಿಲ್ಲ, ಮನಸ್ಸು ಬೇರೆ, ಅದು ಕಾನ್ಷಿಯಸ್ನೆಸ್ಸು. ಅದಕ್ಕೆ ನಾನೊಂದು ಪುಸ್ತಕ ಬರೀತೇನೆ. ಆದರೆ ಅವರು ಏನು ಹೇಳಿದರು, ದ ಥಿಯರಿ ಆಫ್ ರಿಯಾಲಿಟಿ ಅಂತ, ಸತ್ಯ ಏನು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಆದರೆ ಈ ಪುಸ್ತಕವನ್ನು ಅವರಿಗೆ ಅಲ್ಲಿ ಮಾರಲಿಕ್ಕೆ ಕಷ್ಟ. ಯಾಕಂದರೆ ಅವ್ರನ್ನ ಕೊಲ್ತಾರೆ ಆ ಪುಸ್ತಕ ಮಾರಿದರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಭಾರತಕ್ಕೆ ಬರ್ತೇನೆ ಮೊದಲಿಗೆ, ಅಲ್ಲಿ ಎಲ್ಲೋ ಕೆಲವು ಕಡೆಯಲ್ಲಿ ಹೋಗಿ ಲೆಕ್ಚರ್ ಕೊಡ್ತೇನೆ, ಅಲ್ಲಿ ಪುಸ್ತಕ ಮಾರಲಿಕ್ಕೆ ಶುರುವಾದರೆ ಇಲ್ಲಿ ಕೂಡ ತಗೊಳ್ತಾರೆ ಅಂತ. ಈಗ ಅವರು ನವೆಂಬರ್ 5ನೇ ತಾರೀಕು ಇಲ್ಲಿ ಬರ್ತಾ ಇದ್ದಾರೆ. ಅವರಿಗೆ ನಾನು ಡೆಲ್ಲಿಯಲ್ಲಿ, ಮದ್ರಾಸ್ನಲ್ಲಿ, ಮಂಗಳೂರಿನಲ್ಲಿ ಎಲ್ಲ ಲೆಕ್ಚರ್ಸ್ ಅರೇಂಜ್ ಮಾಡಿದ್ದೇನೆ. ಅವ್ರ ಹೆಸರು ಡೇವಿಡ್ ವೀಬರ್ಸ್ ಅಂತ. ಭಾಳ ಒಳ್ಳೆ ಮನುಷ್ಯ, ನನಗೆ ಒಳ್ಳೆ ಗೊತ್ತುಂಟು. ಅವರು ದೊಡ್ಡ ವಿಜ್ಞಾನಿ. ಆದರೆ ಈಗ ಅವರಿಗೆ ಗೊತ್ತಾಗಿದೆ ಅವರ ವಿಜ್ಞಾನ ಸರಿ ಇಲ್ಲ ಅಂತ, ನಮ್ಮದೇ ವಿಜ್ಞಾನ ಸರಿ ಅಂತ. ಅವರೇನು ಬರೆದಿದ್ದಾರೆ, ನಮ್ಮ ವಿಜ್ಞಾನ, ಈ ಪುಸ್ತಕದಲ್ಲಿ ಏನು ಬರೀತಾರೆ ಅವರು, ನಮ್ಮ ವಿಜ್ಞಾನ ಎಲ್ಲ ಭಾರತೀಯ ಋಷಿಮುನಿಗಳಿಂದ ಬಂದದ್ದು ಅಂತ. ಇನ್ನು ನನ್ನ ಇನ್ನೊಬ್ಬರು ಮಿತ್ರರಿದ್ದಾರೆ, ಅವರು ಮ್ಯಾಕ್ಸ್ ಪ್ಲಾಂಕ್ ಇನ್ಸ್ಟಿಟ್ಯೂಟ್, ಅಂದರೆ ಭೌತಶಾಸ್ತ್ರದಲ್ಲಿ ಈ ಭೂಲೋಕದಲ್ಲೇ ದೊಡ್ಡ ಒಂದು ಸಂಸ್ಥೆ, ಅದು ಮ್ಯೂನಿಕ್ನಲ್ಲಿ, ಜರ್ಮನಿಯಲ್ಲಿ. ಅವರ ಹೆಸರು ಹನ್ಸ್ ಪೀಟರ್ ಡ್ಯೂರ್ ಅಂತ. ಇವರಿಗೆ 2 ನೊಬೆಲ್ ಪಾರಿತೋಷಕ ಸಿಕ್ಕಿದೆ. ಅವರೇನು ಹೇಳ್ತಾರೆ, ನಮ್ಮ ವಿಜ್ಞಾನದಲ್ಲಿ ಏನೂ ಇಲ್ಲ, ನಾನು ಒಂದು ಚಿಕ್ಕ ಮಗುವಿನ ಹಾಗೆ ಇಲ್ಲಿ ಆಡ್ತಾ ಇದ್ದೇನೆ. ಈ ಋಷಿ ಮುನಿಗಳು ಇದನ್ನು ಸಾವಿರಾರು ವರ್ಷದಿಂದ ನಮ್ಗೆ ಹೇಳ್ತಾ ಇದ್ದಾರೆ, ಅಲ್ಲಿಂದ ನಾನು ಇದನ್ನು ತೆಕ್ಕೊಂಡದ್ದು ಅಂತ. ಅವರು ಶುರುವಿಗೆ
ಈ ವಸ್ತು ಮತ್ತು ಶಕ್ತಿ ಇದು ಬೇರೆ ಬೇರೆ ಎಲ್ಲ ಒಂದೇ ಅಂತ ಕಂಡು ತೋರಿಸಿದವರು. ಅದಕ್ಕೆ ಒಂದು ನೊಬೆಲ್ ಪ್ರೈಸ್ ಸಿಕ್ಕಿದೆ ಅವರಿಗೆ. ಎನರ್ಜಿ ಈಸ್ ಮ್ಯಾಟರ್, ಇ ಈಸ್ ಈಕ್ವಲ್ ಟು ಎಮ್. ಆ ಇ ಈಸ್ ಈಕ್ವಲ್ ಟು ಎಮ್ ಅಂತ ಹೇಳುವುದಕ್ಕೆ ಅವರು ಎ ಡಿವ್ಯಾಲಿಟಿ ಅಂತ ಹೇಳ್ತಾರೆ. ಇದನ್ನು ಅವರು ಉಪನಿಷತ್ನ ಒಂದು ಶ್ಲೋಕ, ಅದು ಗೀತೆಯಲ್ಲಿ ಕೂಡ ಉಂಟು, ಅದರಿಂದ ಅವರ ಪೇಪರ್ನಲ್ಲಿ ಈ ಶ್ಲೋಕ ಹಾಕಿದ್ದಾರೆ. ಬಹಿರ್ ಅಂತಶ್ಚ ಭೂತಾನಾಂ. ಈ ಶಕ್ತಿ ಅಂತ ಹೇಳೋದು ಒಳಗುಂಟು ಹೊರಗುಂಟು ಎಲ್ಲದರಲ್ಲಿ. ಚರಂ ಅಚರಮೇವಚ. ನೀವೆಲ್ಲ ಈಗ ಗಟ್ಟಿ ತೋರ್ತಾ ಇದ್ದೀರಿ, ಅದು ನೀವ್ಯಾರು ಗಟ್ಟಿ ಇಲ್ಲ, ನಿಮ್ಗೊಳಗೆ ಶಕ್ತಿ ಮಾತ್ರ ಇರೋದು, ನೀವು ಟೊಳ್ಳು. ನೀವು ಎಣಿಸ್ಬೋದು, ಇಲ್ಲ ನಾನು ಗಟ್ಟಿ ಇದ್ದೇನೆ, ನನ್ನ ಕೈ ಒಳಗೆ ಹೋಗೋದಿಲ್ಲ ಅಂತ. ಕೈ ಯಾಕೆ ಒಳಗೆ ಹೋಗೋದಿಲ್ಲ? ಇದು ಗಟ್ಟಿ ಅಂತ ಕೈ ಒಳಗೆ ಹೋಗೋದಿಲ್ಲ ಅಲ್ಲ, ನಿಮ್ಮ ಕೈಯ ತುದಿಯಲ್ಲಿರುವ ಆಟಮ್ಸ್ ಮತ್ತು ಇಲ್ಲಿರುವ ಆಟಮ್ಸ್ ಒಂದೊಂದು ರಿಪೇರ್ ಮಾಡ್ತದೆ. ನೀವೀಗ ಇವರೆಲ್ಲ ಕುರ್ಚಿಯಲ್ಲಿ ಕೂತಿದ್ದಾರೆ, ದಪ್ಪ ಇದ್ದಾರೆ ಅವರು, ಕುರ್ಚಿಯಲ್ಲಿ ಕೂತು ನೀವು ಎಣಿಸ್ತಾರೆ ಅವರ ಕುಂಡೆ ಕುರ್ಚಿಗೆ ತಾಗಿದೆ ಅಂತ. ತಾಗೋದಿಲ್ಲ. ಆ ಕುರ್ಚಿ ಆಟಮ್ಸ್ ಮತ್ತು ಅವರ ಕುಂಡೆ ಆಟಮ್ಸ್ ಒಂದನ್ನು ರಿಪೇರ್ ಮಾಡ್ತಾರೆ. ನಡುವಿನಲ್ಲಿ ಒಂದು ಏರ್ ಲೇಯರ್ ಉಂಟು. ಇದು ಎಷ್ಟು ಅದ್ಭುತವಾದ ವಿಚಾರ ನೋಡಿ. ಇದನ್ನೆಲ್ಲ ಎಲ್ಲಿ ಹೇಳಿದ್ದಾನೆ? ಚರಂ ಅಚರಮೇವಚ. ತೋರುವುದಿಲ್ಲ. ಸೂಕ್ಷ್ಮಾವತೆ ತವಿಜ್ಞೇಯಂ. ಇದು ಯಾರಿಗೂ ಕಂಡು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬರ್ತಾನೆ. ಆವಾಗ ಯಾವಾಗ? ಸಾವಿರಾರು ವರ್ಷದ ಹಿಂದೆ. ಈಗ ನೋಡಿ, ಇವತ್ತಿಗೂ ಇಲೆಕ್ಟ್ರಾನ್ಸ್ ಅನ್ನು ನೋಡಿದ ವಿಜ್ಞಾನಿ ಇಲ್ಲ. ಇಲೆಕ್ಟ್ರಾನ್ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲೆಕ್ಟ್ರಾನ್ ನೋಡದಿದ್ದವ ಇಲೆಕ್ಟ್ರಾನ್ ಹಾಗಿದೆ ಹೀಗಿದೆ ಅಂತ ಡಿಸ್ಕ್ರೈಬ್ ಮಾಡಿ ನೊಬೆಲ್ ಪ್ರೈಸ್ ತೆಕ್ಕೊಂಡಿದ್ದಾರೆ. ಆದರೆ ಸತ್ಯ ಏನು ಅಂದರೆ, ಇಲೆಕ್ಟ್ರಾನ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ? ನಾನು ನಿಮ್ಮನ್ನು ಹೇಗೆ ನೋಡ್ತೇನೆ? ನಿಮ್ಮ ದೇಹದಲ್ಲಿರ್ತಕ್ಕಂಥ, ನಿಮ್ಮ ದೇಹದಲ್ಲಿ ಕೆಲವು ಫೋಟಾನ್ಸ್ ಅಂತ ಒಂದುಂಟು, ಅದು ಒಂದು ಮ್ಯಾಟರ್, ಅದು ಬಂದು ನನ್ನ ಕಣ್ಣಿಗೆ ಹೊಡಿಬೇಕು, ಆವಾಗ ನೀವು ತೋರ್ತೀರಿ ನನಗೆ. ಈ ಇಲೆಕ್ಟ್ರಾನ್ ಅಂತ ಹೇಳುವ ವಸ್ತುವಿನಲ್ಲಿ ಒಂದು ಫೋಟಾನ್ ಅದನ್ನು ಬಿಟ್ಟರೆ ಕೂಡ ಅದು ನಿಮ್ಮ ಕಣ್ಣಿಗೆ ಹೊಡೆಯುವ ಹೊತ್ತಿಗೆ ಆ ಇಲೆಕ್ಟ್ರಾನ್ ಬದಲಾಗಿ ಆಗಿದೆ. ಇಲೆಕ್ಟ್ರಾನ್ ನೋಡ್ಲಿಕ್ಕೆ ಆಗೋದಿಲ್ಲ. ಸೂಕ್ಷ್ಮಾವತೆ ಅವಿಜ್ಞೇಯಂ. ಮತ್ತೇನು ಹೇಳ್ತಾನೆ? ದೂರಸ್ಥಂ. ಗೊತ್ತಿಲ್ಲದಿದ್ರೆ ನಮ್ಗೆ ಗೊತ್ತಿಲ್ಲ, ನಿಮಗೆ ಇಷ್ಟೊತ್ತು ಗೊತ್ತಿರಲಿಲ್ಲ. ಚ ಅನಿಕೇತ ಚ ತತ್. ಗೊತ್ತಿದ್ರೆ ಇಲ್ಲೇ ಉಂಟು. ಆ ತತ್ ಅಂತ ಹೇಳುವುದಕ್ಕೆ ಪ್ರಶ್ನೆ. ಆ ತತ್ ಅಂದರೆ ಏನು ಅಂತ. ಅದು ದೇವರ ಶಕ್ತಿಯ, ದೇವರಂದ್ರೆ ಶಕ್ತಿ. ಈಗ ಎಲ್ಲಿವರೆಗೆ ಅಂದರೆ ದೇವರು ಇದ್ದಾನೆ ಅಂತ ತೋರಿಸುವ ವಿಜ್ಞಾನ ಶುರುವಾಗಿದೆ. ದೇವರು ಇಲ್ಲ ಅಂತ ಪ್ರೂವ್ ಮಾಡಲಿಕ್ಕೆ ವೈಜ್ಞಾನಿಗಳು ತುಂಬ ಪ್ರಯತ್ನ ಮಾಡ್ತಾ ಇದ್ರು. ಈಗ ದೇವರು ಇದ್ದಾರೆ ಅಂತ ಹೇಳುವ ವಿಜ್ಞಾನಿಗಳು ಶುರು ಮಾಡಿದ್ದಾರೆ. ಆದರೆ ಕಷ್ಟ ಏನು ಅಂದರೆ, ಸತ್ಯ ಹೇಳಿದವರಿಗೆ ಈ ಲೋಕದಲ್ಲಿ ಕಷ್ಟ ಹೆಚ್ಚಿಗೆ. ನಮ್ಮಲ್ಲಿ ಒಂದು ಭಾಷೆ ಉಂಟು ತುಳುವಿನಲ್ಲಿ, ಸತ್ಯ ಹೇಳಿದರೆ ಸತ್ಯ ಹೋದ ಅಂತ, ಸುಳ್ಳು ಹೇಳಿದರೆ ಭಾಳ ಚಾನ್ಸ್. ನೀವು ನೋಡಿ, ಲೋಕದಲ್ಲಿ ನೋಡಿ, ಯಾರೆಲ್ಲ ಮೋಸ ಮಾಡ್ತಾರೆ, ಯಾರು ಸುಳ್ಳು ಹೇಳ್ತಾರೆ, ಅವರೇ ಒಳ್ಳೆಯ ಸ್ಥಿತಿಯಲ್ಲಿ ಇರೋದು. ದೊಡ್ಡ ಹಣ ಮಾಡಿದ್ದಾರೆ, ಸ್ಥಿತಿಗತಿ ಇದ್ದಾರೆ, 3-4 ಕಾರ್ ಇಟ್ಕೊಂಡಿದ್ದಾರೆ. ನೀವು ಎಣಿಸ್ತೀರಿ ಅವರು ಭಾಳ ಸಂತೋಷ ಅಂತ. ಅವ್ರಿಗೆ ಸಂತೋಷ ಇಲ್ಲ, ಅವರು ರಾತ್ರಿ ನಿದ್ರೆ ಬರೋದಿಲ್ಲ. ಯಾಕೆ? ಅವ್ರಿಗೆ ಗೊತ್ತುಂಟು ಅವ್ರು ಮಾಡೋದು ಮೋಸ ಅಂತ. ಬೇರೆ ನಿಮಗೆ ಒಳ್ಳೆ ನಿದ್ರೆ ಬರುತ್ತೆ, ಯಾಕೆಂದರೆ ನಿಮಗೇನು ಅಂಥ ಇದು ಪ್ರಾಬ್ಲಮೇ ಇಲ್ಲ, ಸುಳ್ಳು ಹೇಳಬೇಕು ಅಂತ ಏನಿಲ್ಲ. ಹಾಗಾಗಿ ಇದನ್ನು ಈಗ ಆಕ್ಸ್ಫರ್ಡ್ನಲ್ಲಿ ಒಂದು ಹೊಸ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ, ವಿಜ್ಞಾನವನ್ನು ಮಾರುವ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಫಿಲಾಸಫಿ. ಸೈನ್ಸನ್ನು ಹೇಗೆ ಮಾರುವುದು ಅಂತ. ಅದರ ಅವ್ರು ಏನು ಹೇಳ್ತಾರೆ, ಇನ್ನೂ ಡಾರ್ವಿನ್ನಿಂದ ಹೊಡಿತು, ಡಾರ್ವಿನ್ ಬಂದ, ಅವನು ಹಿಡಿದ, ನಮ್ಮ ಜೀನ್ಸ್ ಉಂಟು, ಅದರದ್ದು ಬರ್ತದೆ ಅಂತ. ಇದೆಲ್ಲ ಸುಳ್ಳು. ಈಗ ನಮ್ಮ ವಿಜ್ಞಾನಿ ಹೇಳ್ತಾ ಇದ್ರು, ಎಲ್ಲ ಆಗುವುದು ಈ ಎನ್ವೈರನ್ಮೆಂಟಿಂದ, ನಮ್ಮ ಪರಿಸರದಿಂದ ನಾವು ಆಗುವುದು. ಈಗ ಹೊಸ ವಿಜ್ಞಾನದಲ್ಲಿ ಅದಕ್ಕೆ ಹೇಳೋದು ಇವಲ್ಯೂಷನರಿ ಬಯಾಲಜಿ ಅಂತ. ಈ ಭೂಲೋಕ ಸತ್ಯಕ್ಕೆ ಸಾಧಾರಣ 4 ಬಿಲಿಯನ್ ವರ್ಷದಿಂದ ಉಂಟು. ಆದರೆ ಶುರುವಿನ 2 ಬಿಲಿಯನ್ ವರ್ಷ ಈ ಭೂಲೋಕದಲ್ಲಿ ಇದ್ದದ್ದು ಖಾಲಿ ಕ್ರಿಮಿಗಳು ಮಾತ್ರ. ಕ್ರಿಮಿಗಳು, ಜರ್ಮ್ಸ್, ಬ್ಯಾಕ್ಟೀರಿಯಾ. ಈ ಕ್ರಿಮಿಗಳು 2 ಬಿಲಿಯನ್ ವರ್ಷದವರೆಗೆ ಇಲ್ಲಿ ನಮ್ಮ ಹಾಗೆ ಜಗಳ ಮಾಡೋದು, ಹಣ ಮಾಡೋದು, ನಾನು ತಿನ್ನಬೇಕು, ಇನ್ನೊಬ್ಬ ತಿನ್ನಬಾರ್ದು ಅಂತ ಎಲ್ಲ ಹೊಟ್ಟೆಗಿಚ್ಚು, ಗರ್ವ, ಕೋಪ ಇದೆಲ್ಲ ಮಾಡಿ 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 ಸತ್ತೋದು. ಎಲ್ಲರೂ ಸತ್ತು ಹೋಗೋ ಮೊದಲು ಕೆಲವರಿಗೆ ಬುದ್ಧಿ ಬಂತು. ಅವರೇನು ಮಾಡಿದರು, ಸ್ವಲ್ಪ ಮ್ಯೂಟೇಟ್ ಆಗಿ ನಾವು ಇನ್ನು ಒಬ್ಬರನ್ನೊಬ್ಬರು ಸೇರಿಕೊಂಡಿರುವ ಅಂತ ಮ್ಯೂಟೇಟ್ ಆದರು. ಆಗ ಮತ್ತೇನು ಮಾಡಬೇಕು, ನಾವು ಇರಬೇಕಾದ್ರೆ ಇನ್ನೊಬ್ರಿಗೆ ಏನಾದರೂ ಮಾಡಬೇಕು. ನೋಡಿ, ಇದು ಎಲ್ಲಿಂದ ಬಂದದ್ದು? ನಮ್ಮಿಂದ. ಪರೋಪಕಾರಾರ್ಥಂ ಇದಂ ಶರೀರಂ. ಸೊ ಈ ಕ್ರಿಮಿಗಳು ಏನು ಮಾಡಿದೆವು ಅಂದರೆ, ಅವುಗಳ DNA ಇಂದ ಒಂದೊಂದೇ DNA ದಾನ ಮಾಡಿದೆವು. ಪರೋಪಕಾರಾರ್ಥಂ ಇದಂ ಶರೀರಂ. ಆ ದಾನ ಮಾಡಿದ DNA ಇಂದ ಒಂದು ಹೊಸ ಸೆಲ್ ಹುಟ್ಟಿಕೊಂಡಿದೆ. ಅದಕ್ಕೆ ಹೇಳೋದು ನ್ಯೂಕ್ಲಿಯೇಟೆಡ್ ಸೆಲ್ ಅಂತ. ನಾನು ನೀವು ಎಲ್ಲ ನ್ಯೂಕ್ಲಿಯೇಟೆಡ್ ಸೆಲ್. ನಾವು ಹುಟ್ಟಿದ ದಿವಸ, ನಮ್ಮ ತಾಯಿಯ ಗರ್ಭದಲ್ಲಿ ಆದ ದಿವಸ ನೀವೊಂದು ಕಣ. ಇವತ್ತು ನೀವು 120 ಟ್ರಿಲಿಯನ್ ಕಣ. ಆದರೆ ಅದೆಲ್ಲ ಬಂದದ್ದು ಆ ಒಂದು ಕಣದಿಂದ. ಆ ಒಂದು ಕಣ ಎಲ್ಲಿಂದ ಬಂತು? ಕ್ರಿಮಿಯಿಂದ ಬಂತು. ಆದ್ದರಿಂದ ನಾವು ಈ ಕ್ರಿಮಿಗಳ ಬಹಳ ಹತ್ತಿರದ ಸಂಬಂಧಿಕರು. ನಿಮ್ಮ ದೇಹದ ಒಳಗೆ ಮನುಷ್ಯನ ಕಣ ಒಂದಿದ್ರೆ ಕ್ರಿಮಿದು 10 ಕಣ ಉಂಟು. ನಿಮ್ಮಲ್ಲಿ 120 ಟ್ರಿಲಿಯನ್ ಮನುಷ್ಯನ ಕಣ ಇದ್ದರೆ 1200 ಟ್ರಿಲಿಯನ್ ಕ್ರಿಮಿಯ ಕಣಗಳಿವೆ. ನಿಮ್ಮ ಬಾಯಿಯಿಂದ ಕುಂಡೆವರೆಗೆ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ಎಷ್ಟೋ ಕೋಟಿ ಕ್ರಿಮಿಗಳಿವೆ. ಈ ನಾವು ವೈದ್ಯರು ಬುದ್ಧಿ ಇಲ್ಲದೆ
ನಿಮಗೇನಾದರೂ ಔಷಧಿ ಕೊಟ್ಟರೆ, ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟರೆ ಅದರಲ್ಲಿ ಕೋಟ್ಯಾಂತರ ಕಣಗಳು ಸತ್ತು ಹೋಗ್ತವೆ. ಅದು ಸತ್ತಾವಾಗ ನಿಮಗೆ ನೋಡಿ, ಒಂದು ಆ್ಯಂಟಿಬಯೋಟಿಕ್ಸ್ ತಗೊಳ್ಳಿ, ಮರುದಿವಸ ಬಾಯಿ ರುಚಿ ಇಲ್ಲ, ಹೊಟ್ಟೆಯಲ್ಲಿ ಒಂದು ಸುಖ ಇಲ್ಲ, ಹೊರಗಡೆ ಹೋಗೋದು ಬದಲಾಗಿದೆ, ಊಟ ಮಾಡುವುದು ಆಶೆ ಇಲ್ಲ, ಹಸಿವಿಲ್ಲ. ಇದೆಲ್ಲ 1 ವಾರದಿಂದ 15 ದಿವಸದವರೆಗೆ ಇರ್ತದೆ. ಯಾಕಂದರೆ ಆ ಸತ್ತು ಹೋದ ಕ್ರಿಮಿಗಳು ಪುನಃ ಹುಟ್ಟಬೇಕು. ಇಷ್ಟು ದೊಡ್ಡ ಅದ್ಭುತವಾದ ವಿಷಯ ನೋಡಿ. ಹಾಗಾಗಿ ಈಗ ನಾವೆಲ್ಲ ಬಂದದ್ದು ಈ ಕ್ರಿಮಿಗಳಿಂದ, ಬಿಗ್ ಬ್ಯಾಂಗಿನಿಂದ ಅಲ್ಲ, ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಮಿನರಲ್ಸ್ನಿಂದ ಅಲ್ಲ. ನಾವು ಬಂದದ್ದು ಈ ಕ್ರಿಮಿಗಳಿಂದ. ಅವುಗಳಿಗೆ ನ್ಯೂಕ್ಲಿಯಸ್ ಕೂಡ ಇರಲಿಲ್ಲ. ನಮ್ಗೆ ಅವು ಯಾಕೆ ನ್ಯೂಕ್ಲಿಯಸ್ ಕೊಟ್ಟಿದ್ದೇವೆ ಅಂದರೆ ನಮ್ಮೊಟ್ಟಿಗೆ ಇರಬೇಕು, ನಾವು ಬದುಕಬೇಕು ಅಂತ. ಹಾಗಾಗಿ ಈ 2 ಬಿಲಿಯನ್ ವರ್ಷದಲ್ಲಿ ನಾವಿದ್ದೇವೆ. ಈಗ ನಾವು ಏನು ಮಾಡಿದ್ದೇವೆ? ಈಗ ಆ ಕ್ರಿಮಿಗಳ ಹಾಗೆ ಒಬ್ಬರನ್ನೊಬ್ಬರು ಹಾಳು ಮಾಡುವ ಪರಿಸ್ಥಿತಿ ಬಂದಿದ್ದೇವೆ. ಸನಾತನ ಧರ್ಮದಲ್ಲಿ ಏನು ಹೇಳಿದ್ದಾನೆ? ಪರೋಪಕಾರಾರ್ಥ ವಿಧಂ ಶರೀರಂ, ದೇವರಿಗಾಗಿ ಇನ್ನೊಬ್ಬರಿಗಾಗಿ ಇರಬೇಕು, ನಾವು ಪ್ರೀತಿಯಿಂದ ಇರಬೇಕು ಅಂತ. ಇವತ್ತು ಹಾಗೆ ಇದ್ದೇವೆ ನಾವು? ನನಗೀಗಲೂ ನೆನ್ಪುಂಟು, ನಾನು ಸಣ್ಣದಿರುವಾಗ ನಮ್ಮ ಹಳ್ಳಿ ಇಲ್ಲಿ ಮಧ್ವಾಚಾರ್ಯರ ಹಳ್ಳಿ ಹತ್ರ ಬೆಳ್ಳೆಯಲ್ಲಿ ಒಂದು ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ದಿದ್ರೆ ಇಡೀ ಹಳ್ಳಿ ಗೊತ್ತುಂಟು. ಬೆಳಿಗ್ಗೆ ಎಲ್ಲರೂ ಬರ್ತಾರೆ ಏನು ಬೇಕು ಅಂತ ಕೇಳಲಿಕ್ಕೆ. ಇವತ್ತು ನಾವು ಎಲ್ಲಿವರೆಗೆ ಮುಂದುವರೆದಿದ್ದೇವೆ ಅಂದರೆ, ಇವತ್ತು ನಾವು ಇರೋದು ಎಲ್ಲಿ? ಅಪಾರ್ಟ್ಮೆಂಟ್ಸ್ ಅಂತ ಕೇಳಿದ್ದೀರಾ? ಮಂಗಳೂರಿನಲ್ಲಿ, ಉಡುಪಿಯಲ್ಲೆಲ್ಲ. ಮಂಗಳೂರು, ಉಡುಪಿ ಯಾಕೆ, ಹಳ್ಳಿಯಲ್ಲಿ ಬಂದಿದೆ ಅಪಾರ್ಟ್ಮೆಂಟ್ಸ್. ಇಂಗ್ಲೀಷ್ನಲ್ಲಿ ಅಪಾರ್ಟ್ಮೆಂಟ್ ಅಂದರೆ ಎಂಥದ್ದು ಗೊತ್ತುಂಟಾ? ಅಪಾರ್ಟ್, ಒಬ್ಬರಿಂದ ಒಬ್ಬರನ್ನು ದೂರ ಇಡೋದು. ನಾವು ಎಲ್ಲಿವರೆಗೆ ಬಂದಿದ್ದೇವೆ ಈಗ ಅಂದರೆ, ನಿಮ್ಮ ಅಪಾರ್ಟ್ಮೆಂಟ್ನಲ್ಲಿ ಬದಿಯ ಕೋಣೆಯಲ್ಲಿ ಯಾರಿದ್ದಾನೆ ಅಂತ ನಿಮ್ಗೆ ಗೊತ್ತಿಲ್ಲ. ಅವನು ಸತ್ತ ನಂತರ ಕೂಡ ನಿಮ್ಗೆ ಗೊತ್ತಾಗೋದಿಲ್ಲ. ವಾಸನೆ ಬರಲಿಕ್ಕೆ ಶುರುವಾದರೆ ಮಾತ್ರ ಗೊತ್ತಾಗೋದು. ಆ ವಾಸನೆ ಬರೋದು ಕೂಡ ಈ ಕ್ರಿಮಿಗಳಿಂದ ಆಗೋದು. ಈ ಕ್ರಿಮಿಗಳು ಎಷ್ಟು ನಮ್ಗೆ ಉಪಕಾರ ಮಾಡ್ತವೆ ನೋಡಿ. ಈಗ ನಮ್ಮನೇಲಿ ಹುಟ್ಟಿ ಹಾಕಿದವುಗಳು ಇನ್ನು ಈಗ ಎಷ್ಟು ಉಪಕಾರ ಮಾಡ್ತವೆ. ಎಲೆ ಬೀಳ್ತದೆ ಮರದಿಂದ, ಆಲೋಚನೆ ಮಾಡಿ. ಒಂದು ಮರದಿಂದ ಬಿದ್ದ ಎಲೆ ಏನೂ ಆಗದೆ ಹಾಗೆ ಇದ್ದರೆ ಇಷ್ಟೊತ್ತು ನಮಗೆ ಇಲ್ಲಿ ಇರ್ಲಿಕ್ಕೆ ಸಾಗುಂಟ? ಒಂದು ದಿವಸ ಮರದಡಿಯನ್ನು ಗುಡಿಸ್ದಿದ್ರೆ ಎಲೆ ರಾಶಿ ಆಗ್ತದೆ. ಆ ಎಲೆಯನ್ನು 1 ದಿವಸದಲ್ಲಿಂದ 7 ದಿವಸದ ಒಳಗೆ ಈ ಕ್ರಿಮಿಗಳು ತಿಂದು ಸಂಪೂರ್ಣ ನಾಶ ಮಾಡ್ತವೆ. ಏನು ಅದ್ಭುತ ನೋಡಿ ಲೋಕ. ಈ ಕ್ರಿಮಿಗಳು ಇಲ್ಲದಿದ್ದರೆ ನಾವಿಲ್ಲ. ಆದರೆ ಇವತ್ತೇನು ಮಾಡಿದ್ದೇವೆ ನಾವು? ನಮ್ಮ ಸ್ವಾರ್ಥಕ್ಕೆ ಆ ಕ್ರಿಮಿಗಳನ್ನು ಕೊಲ್ಲುವ ಪ್ರಕ್ರಿಯೆ ಮಾಡಿದ್ದೇವೆ. ಗ್ರೀನ್ ರಿವಲ್ಯೂಷನ್ ಅಂತ ಮಾಡಿದರು. ಎಲ್ಲ ಕೆಮಿಕಲ್ಸ್ ತಂದರು, ಭೂಮಿಗೆ ಹಾಕಿದರು, ಕ್ರಿಮಿಗಳೆಲ್ಲ ಸತ್ತೋದವು. ಸಣ್ಣ ಒಂದು ಅರ್ಥವಂ, ನಾವು ತುಳುವಿನಲ್ಲಿ ನಕ್ಕರು ಅಂತ ಹೇಳೋದು. ನೀವು ಕನ್ನಡದಲ್ಲಿ ಏನು ಹೇಳ್ತೀರಿ ನನಗೆ ಗೊತ್ತಿಲ್ಲ, ಎಂತ ಹೇಳೋದು ಅದಕ್ಕೆ? ಎರೆಹುಳ. ಈ ಎರೆಹುಳ ಇಲ್ಲ ಈಗ. ಎರೆಹುಳ ನೋಡಿದ್ರಿ ನೀವು? ನಾನು ಚಿಕ್ಕವನಿರುವ ಗದ್ದೆಯಲ್ಲೆಲ್ಲ ಎರೆಹುಳ ಎಷ್ಟಿತ್ತು. ಈ ಎರೆಹುಳ ಭೂಮಿಗೆ ತೂತು ಮಾಡಿ ಭೂಮಿಗೆ ಆಕ್ಸಿಜನ್ ಕೊಡ್ತದೆ. ಇವತ್ತು ಎರೆಹುಳ ಇಲ್ಲ. ಕಪ್ಪೆಗೆ ಒಂದು ಕೆಲಸ ಉಂಟು, ಆ ಕಪ್ಪೆ ಇಲ್ಲ ಇವತ್ತು, ಅದು ಈ ಕ್ರಿಮಿ ತಿಂದು ಸತ್ತೋಗಿದೆ. ಹಾವಿಗೆ ಒಂದು ಕೆಲಸ ಉಂಟು, ಇವತ್ತು ಹಾವಿಗೆ ತಿನ್ನಲಿಕ್ಕೆ ಕಪ್ಪೆ ಇಲ್ಲ, ಹಾಗಾಗಿ ನಿಮಗೆ ಒಂದು ಕಚ್ಚುತ್ತದೆ, ಅಥವಾ ನಿಮ್ಮ ಭತ್ತವನ್ನು ತಿಂತದೆ ಅದು. ಈ ಲೋಕದಲ್ಲಿ ಒಂದು ಅನ್ಯೋನ್ಯವಾದ ಒಂದು ಕನೆಕ್ಷನ್ ಇದೆ. ನಾವೆಲ್ಲ ಎಣಿಸೋದು ನಾವೇ ದೊಡ್ಡವರು, ನಮಗೆ ಬುದ್ಧಿ ಇರೋದು, ನಮಗೊಂದು ಪ್ರಾಣಿಯನ್ನು ಕೊಲ್ಲಲಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ಪ್ರಾಣಿಗೆ ಬುದ್ಧಿ ಇಲ್ಲ ಅಂತ ನಿಮ್ಮ ಅಂದಾಜು. ಅದನ್ನು ಇಂಗ್ಲೀಷ್ನಲ್ಲಿ ನೀವು ಆ್ಯನಿಮಲ್ ಅಂತ ಕರಿತೀರಲ್ಲ. ಅನೀಮಿಯಾ ಅಂದರೆ ಅದು ಸೋಲ್, ಆತ್ಮ. ಆ ಪ್ರಾಣಿಗೂ ಒಂದು ಆತ್ಮ ಉಂಟು, ಪ್ರಾಣಿಗೂ ನಿಮ್ಮ ಹಾಗೆ ಮನಸ್ಸುಂಟು, ಪ್ರಾಣಿಗೂ ನಿಮ್ಮ ಹಾಗೆ ಕಷ್ಟ ಉಂಟು, ಪ್ರಾಣಿಗೂ ನಿಮ್ಮ ಹಾಗೆ ಪ್ರೀತಿ ಉಂಟು, ಪ್ರಾಣಿಗೂ ನಿಮ್ಮ ಹಾಗೆ ಕೋಪ ಉಂಟು. ಇದನ್ನೆಲ್ಲ ಈಗ ವಿಜ್ಞಾನದಲ್ಲಿ ತಿಳ್ಕೊಂಡಿದ್ದಾರೆ. ಅದು ಬಂದದ್ದು ನಮ್ಮ ವಿಜ್ಞಾನದಿಂದ. ಆಕ್ಸ್ಫರ್ಡ್ ಒಬ್ಬರು ರೂಪರ್ಟ್ ಶೆಲ್ಡ್ರೇಕ್ ಅಂತ ದೊಡ್ಡ ವಿಜ್ಞಾನಿ ಇದ್ದಾರೆ. ಅವರು ಹೇಳ್ತಾರೆ, ನಮ್ಮ ವಿಜ್ಞಾನ ಎಲ್ಲ ಸುಳ್ಳು, ಈ ಪೂರ್ವಜರ ವಿಜ್ಞಾನವೇ ಇರೋದು ಸತ್ಯ ಅಂತ ಅವ್ರು ಹೇಳ್ತಾರೆ. ಅವರೊಂದು ಪುಸ್ತಕ ಬರ್ತಾರೆ. ನಿಮ್ಮ ಮನೆಯಲ್ಲಿ ನಾಯಿ ಇದ್ದರೆ, ನೀವು ಎಲ್ಲಿಂದಲಾದರೂ ಬರೋದಿದ್ರೆ ಆ ದಿವಸ ನೀವು ಎಷ್ಟೊತ್ತಿಗೆ ಬರ್ತೀರಂತ ನಾಯಿ ಗೊತ್ತಾಗ್ತದೆ. ಅದು ಪುಸ್ತಕ ಬೇಕಿದ್ರೆ ಓದ್ಬೋದು ನೀವು. ಡಾಗ್ಸ್ ವಿಚ್ ನೋ ವೆನ್ ದ ಓನರ್ ಇಸ್ ಕಮಿಂಗ್ ಹೋಮ್ ಅಂತ. ಈ ಪುಸ್ತಕ ಬಹಳ ಒಳ್ಳೆದುಂಟು, ನೀವು ಓದಬೇಕು. ಅದು ನಾಯಿಯ ವಿಷಯ ಅಲ್ಲ, ನಮ್ಮ ವಿಷಯ. ನಮಗೆ ಕೂಡ ಮುಂಚಿನ ಕಾಲದಲ್ಲಿ ನಮ್ಮ ಮಗು ಈಗ ಶಾಲೆಗೆ ಹೋದರೆ ಮಗು ಎಷ್ಟೊತ್ತಿಗೆ ಬರ್ತದೆ ಅಂತ ಒಂದು ಹಂಚಿತ್ತು. ಅದನ್ನೆಲ್ಲ ನಾವೀಗ ಹಾಳು ಮಾಡಿಕೊಂಡಿದ್ದೇವೆ. ಈಗ ನಾವು ಆ ಇಂಟ್ಯೂಷನ್ ಅಂತ ಹೇಳುವುದನ್ನು ಬಿಟ್ಟು ಇಂಟೆಲೆಕ್ಟ್ ಅಂತ ಮಾಡಿಕೊಂಡಿದ್ದೇವೆ. ಶಾಲೆಗೆ ಹೋದ ಕೂಡಲೇ ಆ ಶಾಲೆಗೆ ಹೋಗುವವರೆಗೆ ಮಗುವಿಗೆ ತುಂಬ ಬುದ್ಧಿ ಇರ್ತದೆ. ಒಬ್ಬ ಪಾಶ್ಚಾತ್ಯ ವಿಜ್ಞಾನಿ, ನೊಬೆಲ್ ಪಾರಿತೋಷಕ ವಿಜ್ಞಾನಿ, ಅವನೊಂದು ಪುಸ್ತಕದಲ್ಲಿ ಬರೆದಿದ್ದಾನೆ, ಎವ್ರಿ ನ್ಯೂ ಬಾರ್ನ್ ಚೈಲ್ಡ್ ಇಸ್ ಎ ಜೀನಿಯಸ್ ಓನ್ಲಿ ಟು ಬಿ ಕನ್ವರ್ಟೆಡ್ ಇನ್ ಇಡಿಯಟ್ ಇನ್ ಸ್ಕೂಲ್ ಅಂತ. ಶಾಲೆಗೆ ಹೋಗುವವರೆಗೆ ಅದು ಅದ್ಭುತವಾದ ವಿಜ್ಞಾನಿ, ಶಾಲೆಗೆ ಹೋದ ಕೂಡಲೇ ಅದು ಇಡಿಯಟ್ ಆಗ್ತದೆ. ಯಾಕೆ? ಶಾಲೆಗೆ ಹೋದ ಕೂಡಲೇ ಹೇಳ್ತಾರೆ, ನಿನ್ನದೆಲ್ಲ ತಲೆ ಇಲ್ಲದೆಲ್ಲ ಬೇಡ, ನಾನು ಹೇಳಿಕೊಡ್ತೇನೆ, 2 4, 3 6, 3 6. ಹೌದಾ? 3 6 ಆಗ್ಬೋದು, 2 3 6 ಆಗಬೇಕು ಅಂತ ಏನಿಲ್ಲ. ಅನ್ಸರ್ಟನ್ಟಿ ಪ್ರಿನ್ಸಿಪಲ್ ಅನ್ನೊಂದು ನಿಮ್ಗೆ ಅದು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ, ಇದು 3 6, 2 3 6 ಆಗುವುದಿಲ್ಲ. ನನಗೆ ಗೊತ್ತಿಲ್ಲ ಅಂತ ಹೇಳಬೇಕಾದ್ರೆ ತುಂಬ ಧೈರ್ಯ ಬೇಕು.
ಆತ್ಮಧೈರ್ಯ ಬೇಕು. ಅವ್ರ ಮಾಸ್ಟ್ರಿಗೆ ಅದನ್ನು ಹೇಳಲಿಕ್ಕೆ ಗೊತ್ತಿಲ್ಲ, ಯಾಕಂದರೆ ಅವ್ರ ಹತ್ರ ಹೇಳಿದ್ದಾರೆ ನಿಮಗೆಲ್ಲ ಗೊತ್ತುಂಟು ಮಾಸ್ಟ್ರೆ, ಅದಕ್ಕಾಗಿ ನಿಮ್ಮನ್ನು ಮಾಸ್ಟರ್ ಮಾಡಿದ್ದು ಅಂತ. ಆ ಮಾಸ್ಟರ್ ಮಾಡಲಿಕ್ಕೆ ಒಂದು 60 ಲಕ್ಷ 20 ಲಕ್ಷ ಏನೋ ಕೊಟ್ಟಿದ್ದಾರೆ ಅವರಿಗೆ, ಲಂಚ ಕೊಟ್ಟಿದ್ದಾರೆ, ಅದು ಬೇರೆ. ಆದರೆ ಅವರು ಏನು ಎಣಿಸ್ತಾರೆ, ನನಗೆಲ್ಲ ಗೊತ್ತುಂಟು ಅಂತ. ಇದು ನೋಡಿ ನಮ್ಮ ವಿದ್ಯಾಭ್ಯಾಸದಲ್ಲಿ ದೊಡ್ಡ ಶಾಪ ಇದು. ಅಧ್ಯಾಪಕನಾದವನಿಗೆ ನನಗೆಲ್ಲ ಗೊತ್ತಿಲ್ಲ ಅಂತ ಅನುಭವ ಆದರೆ ಆ ದಿವಸ ಅವ ಅಧ್ಯಾಪಕ. ನನಗೆಲ್ಲ ಗೊತ್ತುಂಟು ಅಂತ ಎಣಿಸಿದ್ರೆ ಅವನಷ್ಟು ದೊಡ್ಡ ಹೆಡ್ಡ ಯಾರೂ ಇಲ್ಲ. ಜರ್ಮನಿಲಿ ಬಹಳ ದೊಡ್ಡ ಚಿಂತಕ ಇದ್ದ, ಅವನ ಹೆಸರು ಬಹಳ ದೊಡ್ಡ ಮನುಷ್ಯ, ಗರ್ಟೆ ಅಂತ ಅವನ ಹೆಸರು, ಗರ್ಟೆ, ಜೊಹನ್ನ ಫಾನ್ ಗರ್ಟೆ. ಅವನು ಒಂದು ದಿವಸ ಹೇಳಿದ, ನನಗೀಗ ಎಲ್ಲ ಗೊತ್ತುಂಟು, ನನಗೀಗ ವಿಜ್ಞಾನ ಗೊತ್ತುಂಟು, ಸುಜ್ಞಾನ ಗೊತ್ತುಂಟು, ಔಷಧ ವಿಜ್ಞಾನ ಗೊತ್ತುಂಟು, ಎಲ್ಲ ಗೊತ್ತುಂಟು ಈ ಲೋಕದ, ಆದರೆ ನನಗೆ ಬುದ್ಧಿ ಇಲ್ಲ ಅಂತ ಈಗ ಗೊತ್ತಾಗಿದೆ ಅಂತ. ಆ ಬುದ್ಧಿ ಇರುವುದು ಪುಸ್ತಕ ಓದಿ ಅಲ್ಲ, ಪುಸ್ತಕದ ಬದನೆಕಾಯಲ್ಲಿ ಬುದ್ಧಿ ಬರೋದಿಲ್ಲ, ಅದು ನಾಲೆಜ್. ನಾಲೆಜ್ ಅಂದರೆ ಸೆಕೆಂಡ್ ಹ್ಯಾಂಡ್, ಅದು ಯಾರೋ ಬರೆದದ್ದು, ಯಾರೋ ಹೇಳಿದ್ದು, ಅದು ಯಾರು ಸತ್ಯ ಯಾರಿಗೂ ಗೊತ್ತಿಲ್ಲ. ಈಗ ನಾನು ಕೂಡ ಶಾಲೆಗೆ ಹೋಗುವಾಗ ಬಿಗ್ ಬ್ಯಾಂಗ್ ಅಂತ ಒಂದು ಇಂತು ಅಂತ ನೆನೆಸ್ತಾ ಇದ್ದೆ, ಯಾಕಂದರೆ ಅದನ್ನೇ ಬಾಯ್ಪಾಠ ಕಲಿತು ಪಾಸ್ ಆಗಬೇಕಲ್ಲ. ಇವತ್ತು ನನಗೆ ಗೊತ್ತಾಗಿದೆ ಬಿಗ್ ಬ್ಯಾಂಗ್ ಅಂತ ಒಂದು ಸಂಗತಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಅದು ಉಂಟು ಅಂತ ಹೇಳಲಿಕ್ಕೆ ಈಗಲೂ ಜನ ಇದ್ದಾರೆ. ನಿಮಗೆಲ್ಲ ಗೊತ್ತುಂಟ ಇಲ್ಲ, ಫ್ರಾನ್ಸ್ನಲ್ಲಿ ಪ್ಯಾರಿಸ್ನ ಹತ್ರ ಒಂದು ಸರ್ನ್ ಸೈಂಟಿಸ್ಟ್ ಅಂತ, ಸರ್ನ್ ಅಂತ ಉಂಟು, ಅದು ನೆಲದ ಅಡಿಯಲ್ಲಿರುವ ಒಂದು ದೊಡ್ಡ ಲ್ಯಾಬೊರೇಟರಿ. ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಪಾರ್ಟಿಕಲ್ಸನ್ನು ಸ್ಪೀಡ್ ಆಫ್ ಲೈಟ್ನಿಂದ ಫಾಸ್ಟ್ನಲ್ಲಿ ಒಂದಕ್ಕೊಂದು ಬೊಂಬಾರ್ಡ್ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ, ಇದನ್ನು ಮಾಡಿ ನಾವು ಒಂದು ದಿವಸ ಈ ಭೂಮಿಯನ್ನು ಕಟ್ಟುವುದು, ಸುರುವಿನ ಕಲ್ಲುಂಟಲ್ವ, ನೀವೀಗ ಮನೆ ಕಟ್ಟಬೇಕಾದ್ರೆ ಕಲ್ಲು ಬೇಡವಾ, ಆ ಕಲ್ಲನ್ನು ನಾವು ಕಂಡು ಹುಡುಕ್ತೇವೆ ಅಂತ ಹುಡುಕಿದ್ದಾರೆ. ಇದಕ್ಕೆ ಎಷ್ಟೋ $1 ಖರ್ಚಾಗಿದೆ, ಆದರೆ ಏನು ಬರಲಿಲ್ಲ. ಆದರೆ ಈ $1 ಕೊಟ್ಟವರಿಗೆ ಏನಾದರೂ ಹೇಳಬೇಕಲ್ಲ. ಮೊನ್ನೆ ಇತ್ತಲಾಗೆ ನೀವು ಕೇಳಿರ್ಬೋದು, ಈಗ ನಮಗೆ ಈ ಬಿಲ್ಡಿಂಗ್ ಬ್ಲಾಕ್ ಗೊತ್ತಾಯಿತು, ಅದಕ್ಕೆ ಹೇಳೋದು ಗಾಡ್ ಪಾರ್ಟಿಕಲ್ ಅಂತ ಗೊತ್ತಾಗಿದೆ, ಆದರೆ 100% ಅಲ್ಲ, 99.9% ಗೊತ್ತಾಗಿದೆ. ನಾನು ಅವರಿಗೆ ಬರೆದೆ, ಇದು ಯಾಕೆ 99.9%, ಯಾಕೆ 100% ಗೊತ್ತಿಲ್ಲ, ನಿಮಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಳಿದ ಪಾರ್ಟಿಕಲು ಅದು ಗಾಡ್ ಪಾರ್ಟಿಕಲೇ ಅಲ್ಲ, ಯಾಕಂದರೆ ಈಗಲೇ ಅದರದ್ದು ಶಕ್ತಿಯೆಲ್ಲ ಹೋಗಿದೆ. ಒಂದು ಈ ಭೂಮಿಯನ್ನು ಕಟ್ಟಬೇಕಾದ್ರೆ ಒಂದು ಕಲ್ಲು ಬೇಕಿದ್ರೆ, ಆ ಕಲ್ಲೇ ಪುಡಿಯಾದರೆ ಭೂಮಿ ಇರ್ತದ? ಭೂಮಿ ಇಷ್ಟು ಕಾಲದಿಂದ ನಡೀತಾ ಉಂಟಲ್ಲ, ಇದಕ್ಕೊಂದು ಕಲ್ಲು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅವ್ರು ಯಾಕೆ ಮಾಡ್ತಾರೆ ಅಂದರೆ, ಅದನ್ನು ಅವ್ರು ಹೇಳದಿದ್ದರೆ ಇನ್ನೊಂದು ಗ್ರಾಂಟ್ ಬರೋದಿಲ್ಲ. ಸೊ ಇವತ್ತು ವಿಜ್ಞಾನ ಅಂದರೆ ಬರೇ ಹಣಕ್ಕಾಗಿರೋದು, ಪಾಶ್ಚಾತ್ಯ ವಿಜ್ಞಾನ ಬರೀ ಹಣಕ್ಕಾಗಿರೋದು. ನಮ್ಮ ವಿಜ್ಞಾನ ಹಾಗಲ್ಲ, ಋಷಿ ಮುನಿಗಳಿಗೆ ಹಣ ಬೇಡ, ಅವರು ಏನು ಇದು ಜ್ಞಾನ. ನಾವು ಪಾಶ್ಚಾತ್ಯರು ನಮಗೇನು ಹೇಳಿದ್ದಾರೆ, ನೀವೆಲ್ಲ ಹೆಡ್ರು, ನೀವು ಅಜ್ಞಾನದಲ್ಲಿದ್ದೀರಿ, ನಾವು ನಿಮ್ಮನ್ನು ವಿಜ್ಞಾನಕ್ಕೆ ಕೊಂಡು ಹೋಗ್ತೀವಿ ಅಂತ. ನಾನು ಪಾಶ್ಚಾತ್ಯರಿಗೆ ಲೆಕ್ಚರ್ ಕೊಡೋದು ಏನು ಗೊತ್ತಾ, ನಾವು ಅಜ್ಞಾನದಲ್ಲಿ ಇರಲಿಲ್ಲ, ನೀವು ಅಜ್ಞಾನದಲ್ಲಿದ್ದೀರಿ, ನೀವು ಅಲ್ಲಿಂದ ವಿಜ್ಞಾನಕ್ಕೆ ಹೋದ್ರಿ, ಅಲ್ಲಿಯೂ ಏನಿಲ್ಲ, ಈಗ ನಾನು ನಿಮಗೆ ಸುಜ್ಞಾನ ಅಂದರೆ ಏನು ಅಂತ ಹೇಳಿಕೊಡ್ಬೇಕು ಅಂತ. ಈಗ ನೋಡಿ, ಅಮೆರಿಕದಲ್ಲಿ ದೊಡ್ಡ ಮೆಡಿಕಲ್ ಕಾಲೇಜಸ್ ಇವೆ, ನಮ್ಮಲ್ಲಿ ಬಿಡಿ. ಈಗ ದೇವರು ನಡೆಸಿದರೆ ಬರುವ ವಾರದ ಮೇಲಿನ ವಾರ ನಾನು ಆರ್ಲ್ಯಾಂಡೋ ಮೆಡಿಕಲ್ ಕಾಲೇಜಿಗೆ ಕರೆದಿದ್ದಾರೆ ನನಗೆ. ಯಾಕೆ ಅಂದರೆ ವೈದ್ಯಕೀಯದಲ್ಲಿ ಆಯುರ್ವೇದಷ್ಟು ದೊಡ್ಡ ವೈದ್ಯಕೀಯ ಇಲ್ಲ ಅಂತ ನಾನು ಹೇಳಬೇಕಂತ. ನಾನು ಬರ್ತೇನೆ ಅಂತ ಹೇಳಿದೆ. ಅಲ್ಲಿ ಸಾಧಾರಣ ಒಂದು 2,000 ವಿದ್ಯಾರ್ಥಿಗಳು ಅಮೆರಿಕದವ್ರು ಬರ್ತಾರೆ. ನಾನು ಹೇಳಿದೆ, ನೋಡಿ ನನಗೆ ಅಷ್ಟು ದೂರ ಬರಲಿಕ್ಕೆ, ನಾನು ಚಿಕ್ಕ ವಯಸ್ಸಲ್ಲ ನಿಮ್ಮ ಹಾಗೆ, ನನಗೆ ಬೆನ್ನು ಆಗ್ತದೆ ಕೂತ್ಕೊಳ್ಳಿಕ್ಕೆ. ಸರ್ ನೀವು ಹೇಗಾದರೂ ಬರಬೇಕು, ನಿಮಗೆ ಬೇಕಿದ್ರೆ ಫಸ್ಟ್ ಕ್ಲಾಸ್ ಟಿಕೆಟ್ ಆದರೂ ಕಳಿಸ್ತೇವೆ, ನೀವು ಬರಬೇಕು, ಕೃಷ್ಣನ ದಯೆ ಇದ್ದರೆ ಹೋಗಿ ಬರಬೇಕು. ಅಲ್ಲಿ ಹೇಳಲಿಕ್ಕೆ ಧೈರ್ಯ ಬೇಕಲ್ವಾ. ಏನು ಮುಖ್ಯ ವಿಷಯ ಇದರಲ್ಲಿ ಅಂದರೆ, ಅವರಿಗೆ ಖಾಲಿ ಅಜ್ಞಾನ ಇಲ್ಲ, ವಿಜ್ಞಾನ, ಆ ವಿಜ್ಞಾನ ಎಲ್ಲ ತಪ್ಪು. ಇದನ್ನು ಹೇಳಬೇಕು ಅವರಿಗೆ. ಒಂದು ಸಣ್ಣ ಗುಟ್ಟು ಹೇಳ್ತೇನೆ. ಆಯುರ್ವೇದದಲ್ಲಿ ನಿಮಗೆ ಕಾಯಿಲೆ ಉಂಟಾ ಇಲ್ವ ಅಂತ ಹೇಗೆ ನೋಡೋದು ಗೊತ್ತುಂಟ? ಸಮಧಾತು ಸಮಾಗ್ನಿಶ್ಚ ಸಮದೋಷ ಮಲಕ್ರಿಯ ಪ್ರಸನ್ನಾತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ. ಹೊರಗಡೆ ಹೋಗ್ತದೆ, ನಿದ್ರೆ ಬರ್ತದೆ, ಹಸಿವುಂಟು, ಊಟ ಮಾಡ್ತೀರಾ, ಎಲ್ಲ ಮೂತ್ರ ಸರಿ ಹೋಗ್ತದೆ, ಎಲ್ಲರನ್ನು ಪ್ರೀತಿ ಮಾಡ್ತೀರಾ, ಯಾರನ್ನು ಹೇಟ್ ಮಾಡೋದಿಲ್ಲ, ನಿಮಗೆ ಆರೋಗ್ಯ ಉಂಟು ಅಂತ ಹೇಳ್ತಾರೆ. ನಮ್ಮ ಪಾಶ್ಚಾತ್ಯ ರೀತಿಯಲ್ಲಿ ಆರೋಗ್ಯ ಉಂಟು ಅಂತ ನೋಡ್ಬೇಕು. ಹೇಗೆ ಗೊತ್ತಾ? ಅದಕ್ಕೊಂದು ಆಲ್ಮಾರ್ಟ್ ಡೆಫಿನೇಷನ್ ಅಂತ ಮಾಡಿದ್ರು 1948ರಲ್ಲಿ. ಏನು? ಆಬ್ಸೆನ್ಸ್ ಆಫ್ ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್, ಇಮೋಷನಲ್, ಸೊಸೈಟಲ್ ಹೆಲ್ತ್ ಅಂತ ಹೇಳಿದ್ರು. ಅಂದರೆ ನಿಮಗೆ ಆರೋಗ್ಯ ಉಂಟು ಅಂತ ನೋಡಬೇಕಾದ್ರೆ ಕಾಯಿಲೆ ಇಲ್ವಾ ಅಂತ ನೋಡ್ಬೇಕು ಶುರುವಿಗೆ. ಇದು ಯಾಕೆ ಈ ಡೆಫಿನೇಷನು? ಇದಕ್ಕೆ ಅರ್ಥ ಇಲ್ಲ. ಆದರೆ ಈ ಡೆಫಿನೇಷನ್ ಯಾಕೆ ಗೊತ್ತುಂಟ? ಆರೋಗ್ಯ ಉಂಟಾ ಅಂತ ನೋಡಬೇಕಾದ್ರೆ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು ಅಲ್ವಾ? ಡಾಕ್ಟರ್ ಹತ್ರ ಹೋದ್ ಕೂಡ ಹಣ ಕೊಡಬೇಕಲ್ವಾ? ಅಲ್ಲಿ ಒಂದಷ್ಟು ಟೆಸ್ಟ್ ಮಾಡ್ತಾರೆ. ಆ ಎಲ್ಲ ಟೆಸ್ಟ್ ಮಾಡಿದ ನಂತರ ಮಾತ್ರ ನಿಮಗೆ ಆರೋಗ್ಯ ಉಂಟಾ ಇಲ್ವಾ ಅಂತ ಹೇಳ್ತಾರೆ. ಆದರೆ ಆಯುರ್ವೇದದಲ್ಲಿ ಏನು ಬೇಡ. ನಿಮಗೆ 2 ಪ್ರಶ್ನೆ ಕೇಳಬೇಕು ನಿಮ್ಮಲ್ಲಿ ಬಲ್ಲಿ. ಒಂದು, ಬೆಳಿಗ್ಗೆ ಎದ್ದುಕೊಳ್ಳಿ ಒಂದು ಪ್ರಶ್ನೆ ಕೇಳಿ, ನನಗೆ ಇವತ್ತು ಕೆಲಸ ಮಾಡಲಿಕ್ಕೆ ಆಸೆ ಉಂಟಾ? ಕೆಲಸ ಮಾಡಲಿಕ್ಕೆ ಆಸೆ ಉಂಟಾ?
ಈಗ ಕೆಲಸ ಮಾಡ್ತಾರೆ ಎಷ್ಟೋ ಜನ ಸಂಬಳಕ್ಕಾಗಿ, ಅವ್ರ ಆಸೆ ಇದ್ದು ಕೆಲಸ ಮಾಡೋದಲ್ಲ. ಇದು ಡು ಐ ಹ್ಯಾವ್ ದ ಎಂತೂಸಿಯಾಸಮ್ ಟು ವರ್ಕ್, ನಾನು ಕೆಲಸ ಮಾಡಲಿಕ್ಕೆ ಆಸೆ ಉಂಟಾ? ಬೆಳಿಗ್ಗೆ ಏನು ಹೇಳೋದು ಗಾಯತ್ರಿ ಮಂತ್ರದಲ್ಲಿ, ಪ್ರಚೋದಯಾತ್, ನನಗೆ ಪ್ರಚೋದನೆ ಕೊಡುವಂತ. ಆ ಪ್ರಚೋದನೆ ಉಂಟಾ? ಇಲ್ಲ ಅಂದರೆ ನಿಮಗೆ ಆರೋಗ್ಯ ಸರಿ ಇಲ್ಲ ಅಂತ ಲೆಕ್ಕ. ಇನ್ನೊಂದು ಎಂತೂಸಿಯಾಸಮ್ ಟು ಬಿ ಕಂಪ್ಯಾಷನೇಟ್, ಇನ್ನೊಬ್ಬರನ್ನು ಪ್ರೀತಿ ಮಾಡಲಿಕ್ಕೆ ಹುರುಪುಂಟಾ? ಅದು ಇಲ್ಲದ್ರೆ ನಿಮಗೆ ಆರೋಗ್ಯ ಇಲ್ಲ. ಎರಡೇ ಪ್ರಶ್ನೆ. ಅಂದರೆ ಮಾಸ್ಟ್ರಿಗೇನು, ಅದರಲ್ಲಿ ಪುಸ್ತಕದಲ್ಲಿ ಬರೆದದನ್ನೇ ಬಾಯ್ಪಾಠ ಕಲಿಬೇಕು. ಆ ಬಾಯ್ಪಾಠ ಕಲಿತು ಅದನ್ನು ವಾಂತಿ ಮಾಡಿದವನು ಮಾತ್ರ ಫಸ್ಟ್ ಗ್ರೇಡ್, ಇಲ್ಲಿದ್ರೆ ಪಾಸ್ ಆಗೋದಿಲ್ಲ ಪರೀಕ್ಷೆಯಲ್ಲಿ. ಆಲೋಚನೆ, ಯಾರಾದರೂ ಹುಡುಗ ಆಲೋಚನೆ ಮಾಡಿದರೆ ಅವನು ಪಾಸ್ ಆಗೋದಿಲ್ಲ. ನಾನೊಂದು ಕಥೆ ಹೇಳ್ತೇನೆ. ಒಂದು ಹುಡುಗ ನನ್ನ ಹತ್ರ ಬಂದಿದ್ದ. ಈ ಹುಡುಗನಿಗೆ ತಲೆ ಬಿಸಿ. ಅದಕ್ಕೆ ನಮ್ಮಲ್ಲೊಂದು ಸೀಕುಂಟು ADHD ಅಂತ. ಅಂಥದ್ದೊಂದು ಕಾಯಿಲೆ ಇಲ್ಲ, ನಾವು ಮಾಡಿಕೊಂಡದ್ದು. ಯಾಕೆಂದರೆ ಶಾಲೆಯಲ್ಲಿ ಮಾಸ್ಟ್ರಿಗೆ ಪ್ರಶ್ನೆ ಕೇಳಿದರೆ ಆ ಹುಡುಗನಿಗೆ ಅವನಿಗೆ ಸರಿ ಇಲ್ಲ ಅಂತ ಅರ್ಥ. ಮಾತ್ರ ಮಾಸ್ಟ್ರಿಗೆ ಅದರ ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ಲ. ಹಾಗಾಗಿ ನನಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಅವರಿಗೆ ಧೈರ್ಯ ಇಲ್ಲ.